ಯಶಸ್ವಿ. ನಾನು ಓದುತ್ತಿರುವ ವರ್ಗ 5ನೇ ತರಗತಿ. ನನ್ನ ಶಾಲೆ ಹೆಸರು GHPS ಎತ್ತಿನಗುಡ್ಡ. ದ್ರವ್ಯರಾಶಿ ಪ್ರಭಾವ. ನಾನು ಒಂದು ಬಲೂನ್ ಕಟ್ಟಿ ಮತ್ತು ಅದಕ್ಕೆ ಮ್ಯಾಗ್ನೆಟ್ ಅನ್ನು ಕಟ್ಟಿ, ಒಂದು ಮ್ಯಾಗ್ನೆಟ್ ಇರುವ ಕಾರಣ ಅದು ತೇಲುತ್ತದೆ. ಹೇಗೆ ಅಂದರೆ ಅದರ ತೂಕ ಕಡಿಮೆ ಇರುತ್ತದೆ. ಅದಕ್ಕೆ ಇನ್ನೂ ಒಂದಿಷ್ಟು ಮ್ಯಾಗ್ನೆಟ್ಗಳನ್ನು ಹಾಕಿದರೆ ಅದು ಮುಳುಗುತ್ತದೆ. ಏಕೆಂದರೆ ಅದರ ತೂಕ ಹೆಚ್ಚಿರುವ ಕಾರಣ ಅದು ಮುಳುಗುತ್ತದೆ. ಇದನ್ನು ದ್ರವ್ಯರಾಶಿ ಪ್ರಭಾವ ಎನ್ನುವರು. ದ್ರವದ ಸಾಂದ್ರತೆ ಪ್ರಭಾವ. ಇದಕ್ಕೆ 5 ಚಮಚ ಉಪ್ಪನ್ನು ಹಾಕಿ ಈಗ ಇದನ್ನ ಮಿಶ್ರಣ ಮಾಡಿದಾಗ ನೀರಿನ ಸಾಂದ್ರತೆ ಮೇಲೆ ಬಂದಿರುವ ಕಾರಣ ಬಲೂನು ತೇಲುತ್ತದೆ. ಏಕೆಂದರೆ ನೀರಿನ ಸಾಂದ್ರತೆ ಮೇಲೆ ಬಂದಿರುತ್ತದೆ. ಇದನ್ನು ತಿಳಿಯುವುದೇನೆಂದರೆ ದ್ರವ್ಯದ ಸಾಂದ್ರತೆ ಹೆಚ್ಚಿದ್ದರೆ ವಸ್ತುಗಳು ಹೆಚ್ಚು ಸುಲಭವಾಗಿ ತೇಲುತ್ತದೆ. ಧನ್ಯವಾದಗಳು.